ಏನಂದರೆ ಫ್ಯಾಮಿಲಿ ಎಲ್ಲ ಅವರ ಬ್ರದರ್ ಮಕ್ಕಳಾಗಲಿ ಎಲ್ಲರೂ ಒಂಥರ ಸೋಬರ್ ರೀತಿಯಲ್ಲಿ ಬೆಳೆದವರು. ಇವತ್ತು ಇಫ್ ಯು ಸಿ ದೆಮ್ ದೇ ಟ್ರಾವೆಲ್ ಬೈ ಬಸ್ ಕಂಫರ್ಟೇಬ್ಲಿ. ಅಂದರೆ ಆ ಬಸ್ಸಲ್ಲಿ ಹೋಗಿ ಬರ್ತಾರೆ ಅಂತ ಹೇಳೋದಕ್ಕಿಂತ ಈವನ್ ದೆನ್ ದಟ್ ಕರ್ಮ, ವಿ ಆಲ್ ಬಿಲೀವ್ ಇನ್ ದ್ಯಾಟ್. ಇನ್ ದಿಸ್ ಜನ್ಮ ಶಿ ಹ್ಯಾಸ್ ಡನ್ ಗುಡ್ ಥಿಂಗ್ಸ್, ಬಟ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪಾಸ್ಟ್ ವಿ ನೆವರ್ ನೋ. ದೇವ್ರಿಗೆ ಮಾತಾಡಬೇಡ, ದೇವ್ರಿಗೆ ಏನು ಒಂದು ವರ್ಡ್ ಹೇಳಬೇಡ. ಅವನು ಕರೆದಿದ್ದಕ್ಕೆ ನಾನು ಇವತ್ತಿದ್ದೀನಿ ನಿನಗೆ ದೊಡ್ಡಮ್ಮ ಅಂತ ಹೇಳೋದಕ್ಕೆ. ಇಲ್ಲಾಂದರೆ ನಾನು ಇರ್ತಾನೆ ಇರಲಿಲ್ಲ. ಆ ಗಾಡಿಯವ್ನು ನನ್ನ ಮೇಲೇ ಹೋಗ್ಬೋದಿತ್ತು, ನನ್ನ ಕೈ ಮಾತ್ರ ತಕ್ಕೊಂಡ. ಇದೇನೋ ನನ್ನ ಕರ್ಮ ಇರ್ಬೋದು. ಪ್ರಸಾದ ಇತ್ತೆ, ಅದನ್ನು ತೊಗೊಂಡು ಅಣ್ಣಕ್ಕೆ ಕೊಡೋಬೇಕಂತ ಹೊರಟಿದ್ದೆ ನಾನು. ಅಣ್ಣನಿಗೆ ಬರೀ ಪ್ರಸಾದ ಕೊಡ್ಲಿಕ್ಕೆ ನೀನು ಅಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬಂದಿದ್ದ ಅಂತ ಕೇಳಿದೆ ನಾನು ಆವಾಗ. ಇದು ಆಕ್ಸಿಡೆಂಟ್ ಆಗಿ ತಮಿಳ್ನಾಡಲ್ಲೋ ಕರ್ನಾಟಕದಲ್ಲೋ? ಅದು ಶಾಲ್ ಹಾಕ್ಕೊಂಡು ಆಕ್ಟ್ ಮಾಡ್ತಾ ಇದ್ದೆ. ಅದೇ ಥರ ಈಗಲೂ ಮನೆತನ ಅಂದರೆ ಎಲ್ರಿಗೂ ಎಲ್ರಿಗೂ ಮನೆತನದ್ದೇ ಒಂದು ಹೇಳಿಕೊಟ್ಬಿಟ್ಲು. ನೂರೊಂದು ನೆನಪು. ಷಡ್ಭಾಷಾ ತಾರೆ ಅಂತ ಬಿರುದಿತ್ತು ಅಂತ ಒಬ್ಬ ನಟಿ ಬಸ್ಸಲ್ಲಿ ಓಡಾಡ್ತಿದ್ರು ಅಂತ ಕೇಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಇವತ್ತು ನಿನ್ನೆ ಮೊನ್ನೆ ಬಂದವರು ಯಾರೋ ಸಣ್ಣ ಪುಟ್ಟ ಅವರೆಲ್ಲ ಅಂದರೆ ಯಾರನ್ನೂ ನಾನು ಕೀಳಾಗಿ ಮಾತಾಡ್ತಾ ಇಲ್ಲ, ನಾನು ವಾಸ್ತವ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಅವ್ರುಗಳೇ ಇವತ್ತು ಆ ಲಕ್ಸುರಿ, ಆ ಕಂಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಇಂಥ ಒಬ್ಬ ದೊಡ್ಡ ನಟಿ, ದೊಡ್ಡ ಕಲಾವಿದೆ ಬಸ್ಸಲ್ಲಿ ಓಡಾಡ್ತಿದ್ರು ಅಂತಂದರೆ ಸೀರಿಯಸ್ಲಿ ಒಂಥರ ಮನ್ಸಿಗೆ ಸಂಕಟ ಆಗುತ್ತೆ. ಹೌದು. ಆಗ ಒಂದಂದರೆ ಏನಂದರೆ ಫ್ಯಾಮಿಲಿ ಎಲ್ಲ ಅವರ ಬ್ರದರ್ ಮಕ್ಕಳಾಗಲಿ ಎಲ್ಲರೂ ಒಂಥರ ಸೋಬರ್ ರೀತಿಯಲ್ಲಿ ಬೆಳೆದವರು. ಇವತ್ತು ಇಫ್ ಯು ಸಿ ದೆಮ್ ದೇ ಟ್ರಾವೆಲ್ ಬೈ ಬಸ್ ಕಂಫರ್ಟೇಬ್ಲಿ. ನಮಗೇನಂದರೆ ಈಗ ಸ್ವಲ್ಪ ಇದರಲ್ಲಿ ಅಂದರೆ ದೊಡ್ಡಸ್ತಿಕೆ ಅಂತಲ್ಲ, ಕಂಫರ್ಟ್ ಲೆವೆಲ್ ಕೊಟ್ಟಿರೋ ಕಾರಣ. ಬಟ್ ದಟ್ಸ್ ವಾಟ್ ಐ ಸೆಡ್. ಅದು ಅಲ್ಲ, ದಟ್ಸ್ ವಾಟ್ ಐ ಸೆಡ್. ಯು ಪ್ಲೇಸರ್ ಇನ್ ತಾಜ್ ಶಿ ಕ್ಯಾನ್ ಹ್ಯಾಂಡಲ್. ಆದರೆ ಇದರಲ್ಲಿ ಅಂತ ಈವನ್ ನಾವು ಇಫ್ ಯು ಟೇಕರ್ ಬೈ ಫ್ಲೈಟ್ ಆಲ್ಸೋ ಆರ್ ಪರ್ಸಲ್ಲಿ ಒಂದೇ ಡೈಲಾಗ್ ಹೇಳಬೇಕು, ₹1 ಇರಲಿ, 1 ಕೋಟಿ ಇರಲಿ, ಇಟ್ ಈಸ್ ದ ಸೇಮ್ ಏ. ಬಟ್ ಇನ್ ದಿಸ್ ಕೇಸ್ ದಟ್ ಟೈಮ್ ಇಟ್ ವಾಸ್ ಅ ಬಿಟ್ ಡೌನ್ಫಾಲ್ದು. ಆಗ ನಾವೆಲ್ಲ ತುಂಬಾ ಚಿಕ್ಕವರು ಆ್ಯಂಡ್ ವಿ ವೇರ್ ಇನ್ ಬಾಂಬೆ ದೂರ ಎಲ್ಲ ಇದ್ವಿ. ಅಂದರೆ ಆ ಬಸ್ಸಲ್ಲಿ ಹೋಗಿ ಬರ್ತಾರೆ ಅಂತ ಹೇಳೋದಕ್ಕಿಂತ ಈವನ್ ದೆನ್ ದಟ್ ಕರ್ಮ, ವಿ ಆಲ್ ಬಿಲೀವ್ ಇನ್ ದ್ಯಾಟ್. ಇನ್ ದಿಸ್ ಜನ್ಮ ಶಿ ಹ್ಯಾಸ್ ಡನ್ ಗುಡ್ ಥಿಂಗ್ಸ್, ಬಟ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪಾಸ್ಟ್ ವಿ ನೆವರ್ ನೋ. ಸೊ ಆ ಫೇಸ್ ಮಾಡ್ತಾ ಇದ್ದೆ. ಬಟ್ ಶೂಟಿಂಗಿಗೆ ಬರ್ತಿದ್ದ ಪಂಡ್ರಮ್ಮ ಅಥವಾ ಬೆಂಗಳೂರಿಗೆ ಏನಕ್ಕೆ ಬರ್ತಾ ಇದ್ರು? ಅದೇ ಬರೀ ಪ್ರಸಾದ ಕೊಡ್ಲಿಕ್ಕೆ ಅಷ್ಟೇ ಹೇಳಿದ್ದವ್ರು ನನ್ನ ಹತ್ರ. ಯಾರಿಗೆ ಪ್ರಸಾದ ಕೊಡೋದು? ಅಣ್ಣನಿಗೆ. ಅವ್ರ ಅಣ್ಣ ಮಲ್ಲೇಶ್ವರಂನಲ್ಲಿದ್ರು. ಇಲ್ಲಿ ಮಾಮ ಇದ್ರು ನಮ್ಮ ಮಲ್ಲೇಶ್ವರಂ, ತಂಡ್ರಿಬಾಯಿ ಕಾಂಪೌಂಡ್ ಅಂತಲೇ ಅದೆಲ್ಲ ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ವಯಲಿಕಾವಲಲ್ಲಿ. ಸೊ ಅವರಿಗೆ ಹೌದು ಇದೆ. ಬಿಜೆಪಿ ಆಫೀಸ್ ಇಂದ ಡೌನ್ ಹೋಗುವಾಗ ರಾಮ ಟೆಂಪಲ್ ಇದೆ ನೋಡಿ, ಅದಕ್ಕೆ ಮೊದ್ಲೇನೆ ತಂಡ್ರಿಬಾಯಿ ಕಾಂಪೌಂಡ್ ಅಂತ. ಅಲ್ಲಿಗೆ ಅಣ್ಣನ್ ನೋಡಕ್ ಹೊರಟಿದ್ದ ಅವರು. ಅಣ್ಣನ್ಗೆ ಪ್ರಸಾದ ಕೊಡೋಕೆ ಅಂತ. ಐ ಡೋಂಟ್ ರಿಕಲೆಕ್ಟ್ ಅಷ್ಟೇ. ಹೌದು. ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅವರೇ ಹೇಳಿದ್ರು ನನಗೆ ಇದು ಪಂಡ್ರಮ್ಮನ್. ಅಂದರೆ ಅವರು ನಾನು 2-3 ಸಲ ಹೋಗಿದ್ದೆ ಅವರನ್ನು. ಒಂದ್ಸಲ 2 ಸಲ ಹೋಗುವಾಗ ಅವರು ಇದಾಗಿದ್ದರು, ಏನು ಮಾತಾಡ್ತಿರ್ಲಿಲ್ಲ, ಕೋಮಾದಲ್ಲಿದ್ದರು. ಸೊ ನನಗೆ ಪುನಃ ಹೋಗಬೇಕು ಅಂತಾಯಿತು. ಹಾಗೆ 3 ಸಲ ನಾನು ವೆಲ್ಲೂರಿಗೆ ಹೋಗಿದ್ದೆ. ಆವಾಗ ಲಾಸ್ಟಲ್ಲಿ ನಾನು ಆವಾಗ ಅವ್ರಿಗೆ ಬೈದೆ, ವಿಠೋಬಾ ಕೃಷ್ಣ ಕೃಷ್ಣ ಅಂತ 24 ಗಂಟೆ ಕರಿತೀಯಲ್ಲ, ಇಷ್ಟಾಗುವಾಗ ನೀನು ಕೃಷ್ಣ ಎಲ್ಲೋಗಿದ್ದ ಅಂತ ಕೇಳಿದೆ. ಅವಾಗಂದರು ದೇವ್ರಿಗೆ ಮಾತಾಡಬೇಡ, ದೇವ್ರಿಗೆ ಏನು ಒಂದು ವರ್ಡ್ ಹೇಳಬೇಡ. ಅವನು ಕರೆದಿದ್ದಕ್ಕೆ ನಾನು ಇವತ್ತಿದ್ದೀನಿ ನಿನಗೆ ದೊಡ್ಡಮ್ಮ ಅಂತ ಹೇಳೋದಕ್ಕೆ. ಇಲ್ಲಾಂದರೆ ನಾನು ಇರ್ತಾನೆ ಇರಲಿಲ್ಲ. ಆ ಗಾಡಿಯವ್ನು ನನ್ನ ಮೇಲೇ ಹೋಗ್ಬೋದಿತ್ತು, ನನ್ನ ಕೈ ಮಾತ್ರ ತಕ್ಕೊಂಡ. ಇದೇನೋ ನನ್ನ ಕರ್ಮ ಇರ್ಬೋದು ಅಂತ ಒಂದು ಮಾತು. ದಟ್ ಈಸ್ ದ ಹೈಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೇಳಿದ್ದೆ. ಆವಾಗ ಹೇಳಿದರು ಪ್ರಸಾದ ಇತ್ತೆ, ಅದನ್ನು ತೊಗೊಂಡು ಅಣ್ಣಕ್ಕೆ ಕೊಡಬೇಕಂತ ಹೊರಟಿದ್ದೆ ನಾನು. ಅಣ್ಣನಿಗೆ ಬರೀ ಪ್ರಸಾದ ಕೊಡ್ಲಿಕ್ಕೆ ನೀನು ಅಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಬಂದಿದ್ದ ಅಂತ ಕೇಳಿದೆ ನಾನು ಆವಾಗ. ಇದು ಆಕ್ಸಿಡೆಂಟ್ ಆಗಿ ತಮಿಳ್ನಾಡಲ್ಲೋ ಕರ್ನಾಟಕದಲ್ಲೋ? ಇದು ವೆಲ್ಲೂರಿಗೆ ಹಾಕಿದ್ದು ತಮಿಳ್ನಾಡು ಆಯ್ತು. ಹೌದು. ಅದಾದ್ಮೇಲೆ ಅಂದ್ರೆ ಕೈದು ಈ ಚಾಲೆಂಜ್ ಆದ್ಮೇಲೆ ಹೆಂಗ್ ತಗೊಂಡ್ರು ಅಮ್ಮ? ಹೌ ಸ್ಟ್ರಾಂಗ್ ಶಿ ವಾಸ್? ವೆರಿ ಬೋಲ್ಡ್. ಅದ್ರ ನಂತರ ಸೀರಿಯಲ್ ಮಾಡಿದ್ರು ಒಂದು, ಆ ಕೈದು ಮನೆತನ ಅಂತ ಮಾಡಿದ್ರು. ಅದು ಶಾಲ್ ಹಾಕೊಂಡು ಆಕ್ಟ್ ಮಾಡ್ತಾ ಇದ್ದೆ. ಅದೇ ಥರ ಈಗಲೂ ಮನೆತನ ಅಂದರೆ ಎಲ್ರಿಗೂ ಎಲ್ರಿಗೂ ಮನೆತನದ್ದೇ ಒಂದು ಹೇಳಿಕೊಟ್ಬಿಟ್ಲು, ಹೇಗೆ ನಡೆಸಬೇಕು ಏನು. ಅದೇ ನೆಂಟಸ್ಟಿಗೆ ನಮಗೆಲ್ಲ ಬಂದಾಗ ಹೇಗೆ ಈ ಮಕ್ಕಳು ಅಂತ ಹೇಳಿದ್ದಾಗ ಹೀಗೆ ಬೆಳೆದಿದ್ದಾರಲ್ಲ
ಪಂಡ್ರಿಬಾಯಿ ಅವರನ್ನ ತಂಗಿ ಅಂತೇಳಿ ಕರ್ಕೊಂಡು ಹೋದ್ರೆ ಮದುವೆ ಮಾಡ್ಕೊಂಡು ಹೋದ್ರೆ ಹಾಗೆ ನಮ್ಮ ತಂಗಿಯಂದರು ಕಾಡಿನಲ್ಲಿ ನಿಲ್ಲಿಸಿದ್ರು ಬದುಕ್ತಾರೆ ಅಂತ ಒಂದು ಡೈಲಾಗ್ ಹೊಡೆದ್ಲು. ಅದೇ ಥರ ನಮ್ಗೆ ಆಯಿತು ಮಾತ್ರ ಎಲ್ಲ ಕಡೆಯಲ್ಲಿ. ಎಲ್ಲೂ ಮೆಂಟಲಿ ಈ ಕೈ ಹಿಂಗಾಯಿತು ಅಂತ ಅಮ್ಮ ಎಲ್ಲೂ ವೀಕ್ ಆಗಿಲ್ಲ? ಇಲ್ಲ ಇಲ್ಲ, ಒಂದು ದಿನ ವೆರಿ ಸ್ಟ್ರಾಂಗ್ ಸಿಸ್ಟರ್ಸ್. ಮೈನಮ್ಮ ಅಂತೂ ಎಷ್ಟು ಅಪ್ ಟು ಡೇಟ್ ಅಂದರೆ ವೆನ್ ಶಿ ಗಾಟ್ ದ ಚೆಸ್ಟ್ ಪೇನ್ ಡ್ಯೂರಿಂಗ್ ಹರ್ ಲಾಸ್ಟ್ ಡೇ ಆಫ್ ಲೈಫ್, ಅಲ್ಲಿಂದ ಬನಶಂಕರಿಯಿಂದ ಕರ್ಕೊಂಡು ಬಂದರು. ವೊಕಾರ್ಡ್ ಬಿಜೆತು ಅಲ್ಲ, ನಿಮ್ಮ BGS ಅಲ್ಲಿ ಹೇಗೂ ನೀನು ನೈಟಿಯಲ್ಲಿ ಇದೆಯಲ್ಲ ಬೇಗ ಬಂದ್ಬಿಡು, ಅಂದ್ರೆ ಪೇನ್ ಬರುತ್ತಾ ಇದೆ ಅಂತ ಮಗಳು ಹೇಳುವಾಗ ಶಿ ಸೆಡ್ ನೋ, ಐ ಹ್ಯಾವ್ ಆಲ್ವೇಸ್ ಲಿವ್ಡ್ ಲೈಕ್ ದಟ್ ರಾಯಲಿ, ಐ ವಾಂಟ್ ಟು ಚೇಂಜ್ ಆ ಟಿಪಿಕಲ್ ಕ್ಯಾಲ್ಕುಟಾ ಸ್ಯಾರಿ ಸ್ಲೀವ್ಲೆಸ್ ಬ್ಲೌಸ್ ಹಾಕಿ she came and sat in the wheelchair. When she was just taken inside the operation theatre, she looked at the doctor and smiled. That was the last. ಸತ್ತಿದ್ದು ರಾಯಲ್. ತುಂಬ ಕ್ಲಾಸ್ ಎಲ್ಲ ಮಾಡ್ತಿದ್ಲು ಅವಳು ಇಲ್ಲಿ ಕೈ ಮತ್ತು ಬಸವೇಶ್ವರ ನಗರ್ನಲ್ಲಿ ಲಲಿತಾ ಸಹಸ್ರನಾಮ ಮತ್ತು ದೇವಿಗೆಲ್ಲ ಅದೆಲ್ಲ ಹೇಳಿ ಸೌಂದರ್ಯ ಲಹರಿ ಕ್ಲಾಸ್ ಇಟ್ಟಿದ್ಲು. ಎಲ್ಲ ಚೆನ್ನಾಗಿ ಮಾಡ್ತಿದ್ಲು. ಅವಳಿಗೂ ದೇವರದ್ದು ತುಂಬ ಇತ್ತು ಮೈನಾವತಿಗೆ. ಅದೇ ಡೈರೆಕ್ಟರ್ ಸಿಂಹ ಅಂತಿದ್ರು ಅವರು ಇವಳನ್ನು ನೋಡಿ, ಮೈನಮ್ಮನ ನೋಡಿ, ಅಮ್ಮ ನೀನು ತುಂಬ ಸೂಟಿ, ನಿನಗೆ ಕನ್ನಡ ಪಿಕ್ಚರ್ನಲ್ಲಿ ಒಂದು ತಗೊಳ್ಳ ನಾನು, ಜೋರು ಕ್ಯಾರೆಕ್ಟರ್ ಅಂತೇಳಿ. ಹಾಂ ಆಯಿತು ಅಂತ ಹೇಳಿದ್ರು. ಅದರಲ್ಲಿ ಹಬ್ಬ ಹುಡುಗಿ ಕೇಳಿದ್ದೀರಾ ನೀವು? ನೋಡಿರ್ಲಿಕ್ಕಿಲ್ಲ, ನೀವು ಸಣ್ಣವರು. ಹಬ್ಬ ಹುಡುಗಿ ಅಂತೇಳಿ ಅದರಲ್ಲಿ ಭಯಂಕರ ಜೋರು ಆ ರೋಲ್ ಕೊಟ್ಟಿದ್ದು. ಆಗ ಪ್ಯಾಂಟೆಲ್ಲ ಹಾಕೋರಿಲ್ಲ ಅಲ್ಲ ಹುಡುಗಿಯರು, ಇವಳಿಗೆ ಆ ಡ್ರೆಸ್ ಎಲ್ಲ ಪ್ಯಾಂಟ್ ಟಾಮ್ ಬಾಯ್, ಕರೆಕ್ಟ್ ಟಾಮ್ ಬಾಯ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ ಹಬ್ಬ ಆ ಹುಡುಗಿ ಅಂತೇಳಿ. ಓಕೆ, ಈ ಪಂಡ್ರಮ್ಮ ಅವ್ರಿಗೆ ಇದು ಈ ಕೈದು ಟ್ರ್ಯಾಜಿಡಿ ಆದಮೇಲೆ ಎಷ್ಟು ವರ್ಷ ಅವರು ಇದ್ರಮ್ಮ? ಅದಾಗಿ ಒಂದು 5-6 ಇಯರ್ಸಾ? ಓಕೆ, ಏನಾಗಿತ್ತು ಹೆಲ್ತ್ ಚಾಲೆಂಜಸ್ ಪಂಡ್ರಮ್ಮ ಅವ್ರಿಗೆ ನಮ್ಮಿಂದ ದೂರ ಆಗೋದಕ್ಕೆ ರೀಸನ್? She was diabetic, but she used to control herself very well. Like ಶೂಟಿಂಗಿಗೆ ಹೋದ್ರೂ ಅವರದ ಟಿಪಿಕಲ್ ರಾಗಿ ಮುದ್ದೆ ಆ್ಯಂಡ್ ವೆಜಿಟೇಬಲ್ಸ್ ಅದೇ. ಆ್ಯಂಡ್ ಫುಡ್ಡಲ್ಲೆಲ್ಲ ತುಂಬ ರೆಸ್ಟ್ರಿಕ್ಟ್ ಮಾಡಿಕೊಳ್ತಿದ್ರು. ಸರ್ಟನ್ ಥಿಂಗ್ಸ್ ಶಿ ವಾಸ್ ವೆರಿ ಫಾಂಡ್ ಆಫ್ ಇದು ಪೇರಳೆ ಎಕ್ಕಲ್ ಮೆಣಸೆ ನೇನೆ ಇದಕ್ಕೇನಂತೀರಿ ಪೇರ್ಲೆ ಹಣ್ಣು ಗೋವಾ, ವೆರಿ ಫಾಂಡ್ ಆಫ್ ದ್ಯಾಟ್. ಅಲ್ಲ ಆಗ ಊರಿಗೆ ಬಂದರೆ ನಮ್ಮ ಮನೆಗೆ ಆವಾಗ ಶೂಟಿಂಗ್ ಇದ್ದರೆ ಹತ್ತಿರ ಬರೋರು, ನಾವು ಮಾವಿನ ಹಣ್ಣು ಪದಾರ್ಥ ಮಾಡಿದರೆ ಆರಾಮಾಗಿ ಕೂತ್ಕೊಂಡು ಕೈಯಲ್ಲಿ ತಿನ್ನೋರು. ಅವಾಗ ಅಮ್ಮ ಅನ್ನೋದು ಒಂದು ಆರ್ಟಿಸ್ಟೇ ಚೆನ್ನಾಗಿ ಒಂದು ಸ್ವಲ್ಪ ನೀಟಲ್ಲಿ ತಿನ್ನು, ಆರ್ಟಿಸ್ಟ್ ಎಲ್ಲ ಅಲ್ಲಿ ಶೂಟಿಂಗ್ ಮಾಡೋವಾಗ ಇಲ್ಲಿ ಮನೆಯಲ್ಲಿ ನಾನು ಪಂಡ್ರಿನೇ, ನಾನು ತಿಂತೀನಿ ಬಿಡು, ಹಲಸಿನ ಹಣ್ಣು ತಿನ್ಬೇಡಕ್ಕ ಅದು ಜಾಸ್ತಿ ನಿಮಗೆ ಶುಗರ್ ಜಾಸ್ತಿ ಆಗ್ತದೆ, ಆಗಲಿ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಇದೆ ತಗೊಳ್ತೀನಿ. ಚಿತ್ರಾನ್ನ ಎಲ್ಲ ಕಲಸಿ ಕೊಡುವಾಗ ಅವ್ರ ಕೈದು ರುಚಿ ಎಷ್ಟಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಏನು ತಿಂದಿದ್ರೆ ಏನೇನು ಅಡುಗೆ ಪಂಡ್ರಮ್ಮ ಅವ್ರದ್ದು ಏನು? ಐ ವಾಸ್ ವೆರಿ ಫಾಂಡ್ ಆಫ್ ಹರ್ ಚಿತ್ರಾನ್ನ. ನೀವಮ್ಮ? ನಂದು ಎಲ್ಲ ಏನಿದ್ರು ಅದು ಮಾವಿನಕಾಯಿ ಮ್ಯಾಂಗೋ ರೈಸ್ ಅದು ತುಂಬ ಚೆನ್ನಾಗಿ ಮಾಡ್ತಿದ್ಲು. ಎಲ್ಲ ಅಡುಗೆ ಮಾಡ್ತಿದ್ಲು. ಆಮೇಲೆ ಈಗೆಲ್ಲ ನಮ್ಮನ್ನೆಲ್ಲ ಕೂಡಿಸ್ಕೊಡೋದು ಅಣ್ಣನ ಮಕ್ಕಳಿಗೆ ನಮಗೆಲ್ಲ, ಮತ್ತು ಕೈ ತುತ್ತು ಬಟ್ಲಲ್ಲಿ ಹಾಕಿ ಕೈ ತುತ್ತು. ದೀಪಾವಳಿಯಲ್ಲಿ ಎಲ್ಲ ಅಕ್ಕ ತಂಗಿರು ಮಕ್ಕಳೆಲ್ಲರಿದ್ರು, ಎಲ್ರಿಗೂ ಎಣ್ಣೆ ಹಚ್ಚಿ ಸ್ನಾನ ಅವರೇ ಮಾಡಿಸೋದು. ಹೌದು, ಸಚ್ ಎ ಗ್ರೇಟ್ ಸೋಲ್. ನೋಡಿ ಎಷ್ಟು ವಿಷಯಗಳ ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ನಿಜವಾಗ್ಲೂ. ಆ್ಯಂಡ್ ಅದೇ ಟಾಕಿಂಗ್ ಅಬೌಟ್ ಹೆಂಗಿದೆ, ಯಾವಾಗಮ್ಮ ಅಮ್ಮ ಇದಾಗಿದ್ದು, ಯಾವ ಡೇಟ್? ಜಾನ್ವರಿ ಅಂತ ಕಾಣುತ್ತಲ್ಲಮ್ಮ? January 29, 2003. ಅಂದರೆ ಶಿ ವಾಸ್ ಹಾಸ್ಪಿಟಲೈಸ್ಡ್ ಏನಮ್ಮ? ಇಲ್ಲ, ರೀಸನ್ ಡ್ಯೂ ಟು ಬ್ರೀಫ್ ಇಲ್ನೆಸ್ ಅಂತಲೇ ಇದು ಮಾಡಿದ್ರು. ಇದಾದ್ಮೇಲೆ ಸಣ್ಣ ಆಗ್ತಾ ಬಂದರು. ಆ್ಯಂಡ್ ಶಿ ವಾಸ್ 73. ಅವರು ಹೋದ್ಮೇಲೆ 2003ನಲ್ಲಿ ಫಿಸಿಕಲಿ ಪಂಡ್ರಮ್ಮ ದೂರ ಆದಮೇಲೆ ನಿಮಗೆ ಎಷ್ಟು ಕಷ್ಟ ಆಯಿತು? ಅದು ಕಷ್ಟ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೀವ ಆತ್ಮನೇ ಒಂದು ಹೋದಾಗೆ ಅಲ್ವಾ ಅದು. ಸಾರಿ ಬಿಡಿ ಬೇಡ ಆ ವಿಷಯ. ಎವ್ರಿ January 14th ಆವಾಗ ನಾವು ಚಿಕ್ಕವರು, ಫ್ರಮ್ ದ ಟೈಮ್ ಶಿ ಗಾಟ್ ಮ್ಯಾರಿಡ್, ಪೊಂಗಲ್ ಟೈಮಲ್ಲಿ ಒಂದು ಎನ್ವೆಲಪ್ ಬರೋದು ವಿತ್ ಮನಿ ಆ್ಯಂಡ್ ಫಾರ್ ಹರ್. ಮನಿ ಏನೇ ಇದ್ರೂ ಆದ್ರೆ ಅದು ತಾಯಿ ಮನೆಯಿಂದ ಕಳಿಸೋದು ಎಷ್ಟೋ ವರ್ಷ ಕಳಿಸೋದು. ಇದು ಯಾಕಮ್ಮ ಕಳಿಸ್ತೆ ಅಂದರೆ ಗೌರಿ ಹಬ್ಬಕ್ಕೆ ಫಾರ್ ಆಲ್ ಪೊಂಗಲ್ ಆ್ಯಂಡ್ ಎವ್ರಿಥಿಂಗ್ ಇತ್ತು. ತುಂಬ ಮಾಡಿದ್ದಾಳೆ ಫ್ಯಾಮಿಲಿಗೆ. ಇನ್ನೊಂದು ದೊಡ್ಡಮ್ಮ ಇಲ್ಲೇ ಬೆಂಗಳೂರು ಮಲ್ಲೇಶ್ವರಮಲ್ಲಿ ಇರ್ತಾರೆ, ಅನ್ಸೂಯ ಅಂತ ಇವ್ರ ಅಕ್ಕ ಇನ್ನೊಬ್ರು.
ಅವರು ಅಷ್ಟೇ, ಅವರು ದೇವರು ದೇವರು ದೇವರು, ಇವರಾದರೂ ಸ್ವಲ್ಪ ಮಾತಾಡು, ಅವರು ದೇವರ ವಿಷಯದಲ್ಲೇ ಜಾಸ್ತಿನೇ, ಬೇರೆ ಯಾವುದ್ರಲ್ಲೂ ಇರಲಿಲ್ಲ ಅವರು. ನೀವುಗಳಲ್ಲಿ ಯಾರು ಜಾಸ್ತಿ, ನಿಮ್ಮ ಸಿಸ್ಟರ್ಸ್ ದೇವ್ರನ್ನ ಯಾರು ಜಾಸ್ತಿ ಪೂಜೆ ಮಾಡೋದು ಇದು ಮಾಡೋದು? ಎಲ್ರಿಗೂ ದೇವರು ಜಾಸ್ತಿ ಇದೆ. ಅಲ್ಲ ಈ ತರ ಇತ್ತಲ್ಲ ಪಂಡ್ರಮ್ಮಂದು ಇದೆಲ್ಲನೂ? ಇಲ್ಲ, ಇವಳಿಗೆ ಡೆಲಿವರಿ ಟೈಮು ಆಗಿತ್ತು. ಫಸ್ಟ್ ಡೆಲಿವರಿಗೆ ನಾನು ಲಲಿತಾ ಸಹಸ್ರನಾಮ ಎಲ್ಲ ಎಲ್ರಿಗೂ ಹೇಳ್ಕೊಡ್ತಿದ್ದೆ. ಇವಳು ಲಲಿತಾ, ಅಮ್ಮ ಡೆಲಿವರಿ ಪೇಯ್ನ್ ಬರ್ತಾ ಇದೆ, ಅಮ್ಮ ಹೋಗೋಣ ಹಾಸ್ಪಿಟ್ಲೆ, ನಿಲ್ಲು, ನಾ ಇನ್ನು ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಆಮೇಲೆ ಬರ್ತೀನಿ, ಅದನ್ನು ಮುಗಿಸ್ಕೊಂಡು ಬಂದಿದ್ದಾಳೆ ಇವಳು. ಪೂಜೆ ಪುನಸ್ಕಾರ. ಮೊನ್ನೆ ರೂಪಾ ಮೇಡಮ್ನ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಅವರೊಂದು ಮಾತು ಹೇಳಿದ್ರು, ಅಂದರೆ ಶ್ಯಾಮೋ ಟ್ರ್ಯಾಜಿಡಿ, ಗುರು ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ, ಇದೆಲ್ಲನೂ ನನ್ನ ಕಣ್ಣು ಮುಂದೆ ಇರೋದು, ನಾನು ಒಂದು ಫ್ಯಾಮಿಲಿ ಛಿದ್ರ ಆಗ್ತಿರೋದು ನೋಡ್ಬಿಟ್ಟೆ ಅಂತ ಪಾಪ ಅವರು ಹೇಳಿದ್ರು. ಅವಾಗ ನಾನು ಒಂದು ಮಾತು ಇನ್ಸ್ಟೆಂಟಾಗಿ ನನ್ನ ಬಾಯಲ್ಲಿ ಬಂತು, ದಾನ ಧರ್ಮ ಮಾಡಿದ ಮನೆತನ ಯಾವತ್ತೂ ದೇವ್ರ ಕೈ ಬಿಡೋದಿಲ್ಲ. ಖಂಡಿತ ಒಂದು ಬ್ಯಾಡ್ ಫೇಸ್ ಇರ್ಬೋದು, ಬಟ್ ಅವ್ರು ಖಂಡಿತ ಬೇರೆ ಥರದಲ್ಲಿ ಆಗಲ್ಲ ಅದು, ಅಲ್ವಮ್ಮ? ಎಷ್ಟು ಜನಕ್ಕೆ ಊಟ ಹಾಕಿರೋ ಫ್ಯಾಮಿಲಿ ನಿಮ್ಮದು, ಎಷ್ಟು ಜನ ನಿಮ್ಮ ಫ್ಯಾಮಿಲಿಗಳಿಂದ ಬೆಳೆದಿದ್ದಾರೆ, ಅದು ಪಂಡ್ರಮ್ಮನಿಂದ ಇರ್ಬೋದು, ಮೈನಾವತಿ ಅಮ್ಮ ಇರ್ಬೋದು, ನಿಮ್ಮ ಫ್ಯಾಮಿಲಿಯಿಂದ ಇರ್ಬೋದು, ಎಲ್ಲರಿಗೂ ಒಳ್ಳೇದು ಬಯಸಿ ಒಳ್ಳೇದು ಮಾಡಿರೋರಿಗೆ ದೇವ್ರು ಕೆಟ್ಟದ್ದು ಮಾಡಲ್ಲ. 100% ನಾವೆಲ್ಲ ಪ್ಲಸ್ ಪಪ್ಪ ಸೇರಿ ಅವನಲ್ಲಿ ಬಂದಿದೆ, ಅವನು ಅವನ ಹೆಂಡತಿ ಇಬ್ರು. ಈಗ ಅವಾಗಿಂದ ನಾವು ಮಾತಾಡ್ತಾನೆ ಇದ್ದೀವಿ ನಮ್ಮ ಚೇತು ಸರ್ ಬಗ್ಗೆ. ಅಫ್ಕೋರ್ಸ್ ಇವತ್ತು ಈ ಇಂಟರ್ವ್ಯೂ ಆಗೋದಕ್ಕೆ ಅವರೇ ಮೇನ್ ಕಾರಣ. ಅಫ್ಕೋರ್ಸ್ ಸ್ವಾತಿ ಮೇಡಮಿಂದ ಚೇತು ಸರ್ಗೆ ಬಂತು. ಸೊ ಇವಾಗ ಇನ್ನೂ ಅವ್ರನ್ನ ಕರೆಯಲ್ಲ ಅಂದ್ರೆ ಇವಾಗ ಹೀರೋಗೊಂದು ಎಂಟ್ರಿ ಹೆಂಗಿರುತ್ತೆ, ಆ ಎಂಟ್ರಿ ಕೊಡ್ಲೇಬೇಕು ಇವಾಗ. ಸೊ ಚೇತು ಸರ್ ಪ್ಲೀಸ್ ಬನ್ನಿ, ವೆಲ್ಕಮ್. ಪಂಡ್ರಮ್ಮ ಅಂದರೆ ನಿಮಗೇನು ಜ್ಞಾಪಕ ಬರುತ್ತೆ, ನಿಮ್ಗೇನು ಮೆಮೊರಿ ಇದೆ? ಇನಿಷಿಯಲ್ ವೆಕೇಷನ್ಸಲ್ಲಿ ಸ್ಕೂಲ್ ಟೈಮಲ್ಲಿ ವಿ ಯೂಸ್ ಟು ಗೋ ಟು ಚೆನ್ನೈ, ಮಮ್ಮಿ ಯೂಸ್ ಟು ಟೇಕ್ ಅಸ್. ಅಲ್ಲಿ ಹೋಗಿ ಅವರ 4 o'clock ಬೆಳಿಗ್ಗೆ ದೀಪಾವಳಿ ಟೈಮಲ್ಲಿ ಎಬ್ಸಿ ತಲೆ ಸ್ನಾನ, ಎಣ್ಣೆ ಸ್ನಾನ ಎಲ್ಲ ಅವರೇ ಮಾಡಿಸ್ತಾಯಿದ್ರು.